ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆ ಈ ಸ್ನಾನದ ಬಗ್ಗೆ ಏನೋ ಒಂದು ಉತ್ಸಾಹ, ಕನಿಷ್ಠ ನಮ್ಮ ಜೀವನದಲ್ಲಿ ಕಂಪಲ್ಸರಿ ಮಾಡ್ತಕ್ಕಂಥದ್ದು ಯಾವುದೊಂದು ಸ್ನಾನ. ಕೆಲವೆಲ್ಲ ನಾವು ಬಿಡದಲೇ ಮಾಡ್ತೀವಿ. ಏಳುವುದನ್ನು ಬಿಡೋದಿಲ್ಲ, ಮಲಗುವುದನ್ನು ಬಿಡೋದಿಲ್ಲ. ಇದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಿಬಿಟ್ಟದೆ. ಇವು ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಲಗದೇ ಇರೋರು ಯಾರಿದ್ದಾರೆ, ಏಳದೇ ಇರುವವರು ಯಾರಿದ್ದಾರೆ? ಸೊ ಮಲಗೋದು ಏಳೋದು ನಮ್ಮ ಜೀವನದಲ್ಲಿ ಅದು ಒಂದು ಭಾಗ ಆಗಿಬಿಟ್ಟದೆ. ಅದರಂತೆ ಎದ್ದು ಕೂಡಲೇ ನೀನು ಬೇಡ ಅಂದರೆ ಮಲಮೂತ್ರ ವಿಸರ್ಜನಾದಿಗಳು ನಡೆದು ಹೋಗ್ತವೆ. ಇದು ಆಗ್ತದೆ. ಇದು ಅತ್ಯಂತ ಅವಶ್ಯಕವಾದದ್ದು. ಆ ನಂತರದಲ್ಲಿ ಹಲ್ಲು ತಿಕ್ಕದೇ ಇದ್ದರೆ ಈಗಿನ ನಾಗರಿಕ ಪ್ರಪಂಚದಲ್ಲಿ ಇವರು ನಾಗರಿಕರು, ಇವರು ಹೈಲಿ ಎಜುಕೇಟೆಡ್ಸ್ ಅಂತ ಹೇಳಿಸ್ಕೊತಾರೆ. ಆದರೆ ಆಶ್ಚರ್ಯಕರವಾದ್ದು, ಎದ್ದು ಕೂಡಲೇ ಬೆಡ್ ಕಾಫಿ ಅಂತ ಕುಡಿತಾರೆ. ಎಷ್ಟು ಹೊಲಸಾದದ್ದು, ಎಷ್ಟು ಅನಾರೋಗ್ಯ ಕಾರಣ. ಬಾಯಿಯೆಲ್ಲ ಹೊಲಸಾಗಿರ್ತಾರೆ. ಅಂಥ ಹೊಲಸಾದ ಬಾಯಿಯಲ್ಲಿ ಎಷ್ಟು ಕ್ರಿಮಿಗಳಿರ್ತಾವೆ, ಸಾವಿರ ಸಾವಿರ ಕ್ರಿಮಿಗಳಿರ್ತಾವೆ. ಇಂಥದ್ರಲ್ಲಿ ಬಾಯಿ ತೊಳ್ಕೊಳ್ಳೋದಲ್ಲಿ ಕಾಫಿ ಕುಡಿಯೋದು ಅಂಥವ್ರನ್ನ ಬೇಡ, ಅವ್ರನ್ನ ಬಿಟ್ಟುಬಿಡೋಣ. ಸಾಮಾನ್ಯವಾಗಿ ಹಲ್ಲು ತಿಕ್ಕೋದು ಎಂಬುದು ಅದೊಂದು ಅವಿಭಾಜ್ಯ ಅಂಗ, ಕಂಪಲ್ಸರಿ. ಎಲ್ಲರ ಅನಾಗರಿಕರು ಕೂಡ ಹಲ್ಲು ತಿಕ್ತಾರೆ. ಹಲ್ಲು ತಿಕ್ಕದಲ್ಲೇ ಏನೂ ಮಾಡೋದಿಲ್ಲ. ಆಮೇಲೆ ಮುಖ ತೊಳಿತಾರೆ. ಮುಖ ತೊಳೆದ ಮೇಲೆ ತುಳಸಿಗೆ ನಮಸ್ಕಾರ ಮಾಡೋದು, ಗೋವಿಗೆ ನಮಸ್ಕಾರ ಮಾಡೋದು. ಅವರವರು ಪುಣ್ಯಾತ್ಮರು, ಅವ್ರನ್ನ ಸ್ಮರಣೆ. ಈಗ ಕೆಲವರು ಮನೆಯಲ್ಲಿ ತುಳಸಿನೇ ಇರೋದಿಲ್ಲ, ಗೋವು ಇರೋದಿಲ್ಲ. ಆಗೇನು ಮಾಡಬೇಕು? ಅವ್ರು ಕೇಳ್ತಾರೆ, ಸ್ವಾಮಿ ಬಾಂಬೆ ಅಂತ ಸಿಟಿಯಲ್ಲಿದ್ದೀವಿ, ಕಲ್ಕತ್ತಾದಂಥ ದೊಡ್ಡ ಪಟ್ಟಣದಲ್ಲಿದ್ದೀವಿ, ಇಲ್ಲಿ ತುಳಸಿ ಇಡ್ಲಿಕ್ಕೆ ಜಾಗಿರೋದಿಲ್ಲ, ತುಳಸಿ ಸಿಗೋದಿಲ್ಲ, ತುಳಸಿ ಸಿಕ್ಕರು ಕೂಡ ಅವು ಬೆಳೆಯೋದಿಲ್ಲ. ಇನ್ನು ಆಕಳೆ ಎಲ್ಲಿಂದ ಬರಬೇಕು? ಸಾಧ್ಯನೇ ಇಲ್ಲ. ರೋಡ್ನಲ್ಲಿ ಆಕಳೆ ಇರೋದಿಲ್ಲ. ಆಗ ಸ್ಮರಣೆ ಮಾಡಿದರೂ ಸಾಕು. ತುಳಸಿಯನ್ನು, ಆಕಳನ್ನು ಸ್ಮರಣೆ ಮಾಡಿದರೂ ಕೂಡ ಅದರ ಫಲ ಸಿಗುತ್ತದೆ. ಸೊ ಏನೇ ಆಗಲಿ, ಆಕಳಿಗೆ ತುಳಸಿಗೆ ನಮಸ್ಕಾರ ಮಾಡೋದು ಅದು ಅವಿಭಾಜ್ಯ ಅಂಗ ಅಲ್ಲ, ಅದು ಕಂಪಲ್ಸರಿ ಅಲ್ಲ. ಅದು ಬಂದು ನಮ್ಮ ಜೀವನದಲ್ಲಿ ನಡೆದೇ ತಿರ್ತದೆ. ಇವು ಉಳಿದ ಮೇಲಿನವೆಲ್ಲ ನಡೀತಾವೆ. ನೀನು ಎಲ್ಲಿದ್ದರೂ ನಡೀತಾವೆ. ಆದರೆ ತುಳಸಿಗೆ ನಮಸ್ಕಾರ ಮಾಡುವುದು, ಆಕಳಿಗೆ ನಮಸ್ಕಾರ ಮಾಡುವುದು ಅದು ನಮ್ಮ ಯೋಗ್ಯತೆ, ನಮ್ಮ ಅದೃಷ್ಟ, ನಮ್ಮ ಸೌಕರ್ಯ ಅದಕ್ಕೆ ತಕ್ಕಂತೆ ಆಗ್ತದೆ. ಇರುವುದಕ್ಕೆ ಸ್ಮರಣೆ ಮಾಡಿದ್ರೂ ಸಾಕಲ್ವಾ? ಆ ನಂತರದಲ್ಲಿ ಸ್ನಾನ ಮಾಡುವುದಂತ ಏನದಲ್ಲ. ಆ ಸ್ನಾನ ಮಾಡುವುದು ಎಂಬುದು ಕಂಪಲ್ಸರಿ. ಯಾರೋ ಕೆಲವರು ಬಹಳ ಅಜ್ಞಾನಿಗಳಾದವರು, ಅನಾರೋಗ್ಯಕ್ಕೆ ಒಳಗಾದವರು, ಪೂರ್ಣ ಅನಾರೋಗ್ಯಕ್ಕೆ ಬೆಡ್ ರೆಡ್, ಅವರಿಗೂ ಕೂಡ ಒಂದು ವಿಧಾನ ಹೇಳ್ತಾರೆ. ಅದು ಏನು ಆಮೇಲೆ ಕೇಳ್ತೀನಿ. ಏನೇ ಆಗಲಿ, ಅನಾರೋಗ್ಯಕ್ಕೆ ಒಳಗಾದವರು ಬಿಟ್ಟರೆ ಎಲ್ಲರೂ ಸ್ನಾನ ಮಾಡೇ ಮಾಡ್ತಾರೆ. ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಇನ್ನು ಕೆಲವರು 10 ಗಂಟೆ ಆದಮೇಲೆ ಮಾಡ್ತಾರೆ. ಅದನ್ನು ಹೆಣ್ಮಕ್ಕಳು ಕೂಡ ಚಿಂತನೆ ಮಾಡಬೇಕು. ನಾವು ಮುಂಜಾನೆ ಎದ್ದು ಕೂಡಲೇ ಇದು ಮಾಡಿ ತಕ್ಷಣದಲ್ಲಿ ಒಂದು ತಮ್ಮಿ ನೀರು ಹಾಕಿಕೊಂಡು ಮುಂದಿನ ಮನೆ ಕೆಲಸ ಮಾಡಿದರೆ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿ ಆಗ್ತದೆ, ಜನ್ಮ ಧನ್ಯ ಆಗ್ತದೆ. ಏನೇ ಆಗಲಿ ಇರಲಿ ಪರವಾಗಿಲ್ಲ. ಸ್ನಾನ ಎಂಬುದು ಮಾನವನ ಜೀವನದಲ್ಲಿ ಅವಿಭಾಜ್ಯ ಅಂಗ. ಅದನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. 99% ಜನರು ಒಂದಲ್ಲ ಒಂದು ಸಮಯದಲ್ಲಿ ಪ್ರತಿನಿತ್ಯದಲ್ಲಿ ಸ್ನಾನ ಮಾಡೇ ಮಾಡ್ತಾರೆ. ಇಂಥ ಸ್ನಾನದ ವಿಧಾನವನ್ನು ವಿಸ್ತಾರವಾಗಿ ಹೇಳಬೇಕು. ಇದನ್ನು ಇದು ಮತ್ತು ಊಟ ಮತ್ತು ಭಗವಂತನಿಗೆ ಸಮರ್ಪಣೆ ಇವುಗಳ ಬಗ್ಗೆ ಹೆಚ್ಚು ಹೇಳಿ ಜನರಲ್ಲಿ ಒಂದು ಸ್ವಲ್ಪ ವಿಧವಾಗಿರ್ತಕ್ಕಂಥ ಚೈತನ್ಯ ತರಬೇಕು ಅಂತ ನನಗೆ ಅದು ರಾಯರು ಪ್ರೇರಣೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಹೇಳು ಅಂತ ಹೇಳ್ತಾ ಇದ್ದಾನೆ. ಆದ ಕಾರಣ ಇದರ ಬಗ್ಗೆ ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದನ್ನು ನಮ್ಮ ಎಲ್ಲ ಆನ್ಮೀಕ ಪದ್ಧತಿಗಳಲ್ಲಿ ಇವತ್ತು ಎಷ್ಟು ಪ್ರಿಂಟ್ ಆಗ್ಯಾವೋ ಅವುಗಳಲ್ಲೆಲ್ಲ ಈ ಸ್ನಾನ ಪದ್ಧತಿ ಅದೇ. ಆದರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದಂದರೆ ನಮ್ಮ ಮಾನ್ಯ ಮಾನವಿ ಜಗನ್ನಾಥದಾಸರ ಶಿಷ್ಯರಾದ ಗುರು ಜಗನ್ನಾಥದಾಸರಿಗೆ ಅತ್ಯಂತ ಪ್ರಿಯರಾದ, ಅವರಿಂದ ಅಂಕಿತ ಪಡೆದಿರತಕ್ಕಂಥ ಸುಂದರ ವಿಠಲರು, ಗೋರೆಬಾಳ ಹನುಮಂತರಾಯರು. ನಾನು ಮತ್ತೆ ಅವ್ರನ್ನ ಸ್ಮರಣೆ ಮಾಡಿದರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ. ಇವತ್ತು ಆ ಮಹಾನುಭಾವರ ಸ್ಮರಣೆ ಇಲ್ಲ ಅಂತಂದರೆ ಅವರು ಇದ್ದಿದ್ದಿಲ್ಲ, ಅವರು ಬಂದಿದ್ದಿಲ್ಲ, ಗುರು ಜಗನ್ನಾಥದಾಸರ ಅನುಗ್ರಹಕ್ಕೆ ಅವರು ಪಾತ್ರರಾಗದೇ ಇದ್ದಿಲ್ಲ ಅಂತಂದಿದ್ರಿನ ನಿಜವಾಗಿ ದಾಸ ಸಾಹಿತ್ಯ ಯಾವುದೂ ಬರ್ತಾ ಇದ್ದಿಲ್ಲ. ಇವತ್ತು ಯಾರಾದರೂ ಬೇರೆ ಜನಾಂಗ ದಾಸ ಸಾಹಿತ್ಯದ ಮ್ಯಾನುಸ್ಕ್ರಿಪ್ಟ್ಗಳು ಸಂಪಾದನೆ ಮಾಡಬೇಕು, ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡಿ ಕೆಲವರಿದ್ದಾರೆ, ಅವ್ರನ್ನ ಬಿಟ್ಟುಬಿಡ್ರಿ. ಆದರೆ ಸಾಮಾನ್ಯವಾಗಿ ಅದು ಕೀರ್ತಿಕಾಂಕ್ಷಿಗಳಾಗಿ ಹೆಸರು ತಂದ್ಕೋಬೇಕು ಅಂತಂಬೋದ್ರಿಂದ ಮಾಡೋರಿದ್ದಾರೆ, ಅವ್ರನ್ನ ಬಿಟ್ಟುಬಿಡೋಣ. ಸಾಮಾನ್ಯವಾಗಿ ಕೆಲವರು ಪುಣ್ಯಾತ್ಮರಿದ್ದಾರೆ, ಯೋಗ್ಯ ಇದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ
ಸುಬುಧೇಂದ್ರ ತೀರ್ಥರಿದ್ದಾರೆ, ಅವರು ದಾಸಸಾಹಿತ್ಯಕ್ಕೆ ಸಂಬಂಧಪಟ್ಟಿದ ಮ್ಯಾನ್ಸ್ಕ್ರಿಪ್ಟ್ಗಳೆಲ್ಲ ಸಂಪಾದನೆ ಮಾಡಬೇಕು, ದಾಸಸಾಹಿತ್ಯನ ಪ್ರಚಾರ ಮಾಡಬೇಕು, ದಾಸಸಾಹಿತ್ಯದ ಚಿಂತನ ಮಂಥನಗಳನ್ನು ಮಾಡಬೇಕು, ಅದರ ಪುಸ್ತಕಗಳನ್ನು ಪಬ್ಲಿಷ್ ಮಾಡಬೇಕು ಅಂತ ಆತುರರಾಗಿದ್ದಾರಲ್ಲ, ಹಾಗೆ ಇರತಕ್ಕಂಥವ್ರು ಬೇಕಾದಷ್ಟು ಇದ್ದಾರೆ. ಅವರೆಲ್ಲರಿಗೆ ಮಾರ್ಗದರ್ಶಕರು, ಇವರೆಲ್ಲರಿಗೆ ಒಂದು ರೀತಿಯಿಂದ ಪ್ರಬೋಧಾತ್ಮಕವಾದ ವ್ಯವಹಾರ ಮಾಡಿರ್ತಕ್ಕಂಥವ್ರು ಯಾರಂದರೆ ಗೋರೆಬಾಳ ಹನುಮಂತರಾಯರು. ಅವರು ಎಷ್ಟು ದಾಸ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅಂದರೆ ತಮ್ಮ ಇಡೀ ಆಸ್ತಿಯನ್ನು ಈ ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ, ಈ ದಾಸ ಸಾಹಿತ್ಯದ ಸಂಪಾದನೆಗಾಗಿ, ಆ ಮ್ಯಾನ್ಸ್ಕ್ರಿಪ್ಟ್ಗಳ ಸಂಪಾದನೆಗಾಗಿ ವೆಚ್ಚ ಮಾಡಿದ್ದಾರೆ. ಅಂಥ ಮಹಿತಾತ್ಮರು ಸ್ನಾನದ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ, ಅವರು ಸಂಧ್ಯೋಪಾಸನೆ, ಅವರು ಸದಾಚಾರ ಸ್ಮೃತಿಯಿಂದ ಒಂದು ಬರೆದಿದ್ದಾರೆ. ಆದ ಸದಾಚಾರ ಸ್ಮೃತಿಯಲ್ಲಿ ಪ್ರಾತಃ ಕಾಲದಿಂದ ಎದ್ದಾಲಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ಮಾನವನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಕರ್ಮಗಳು ಯಾವುವು ಹೇಳ್ತಾ, ಅವುಗಳೆಲ್ಲವನ್ನು ಯಜ್ಞವನ್ನಾಗಿ ಮಾಡಿಕೊಳ್ಳಬೇಕಾದ್ರೆ ಭಗವಂತನ ಸ್ಮರಣೆ ಮಾಡಬೇಕು ಅಂತೇಳಿ, ಯಾವ್ಯಾವ ಕರ್ಮಗಳಲ್ಲಿ ಯಾವ್ಯಾವ ಭಗವಂತರುಗಳನ್ನು ಸ್ಮರಣೆ ಮಾಡಬೇಕು ಅಂತೇಳಿ ಈ ಸದಾಚಾರದಲ್ಲಿ ಅಪೂರ್ವವಾದ ರೀತಿಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ವಿಶಿಷ್ಟವಾಗಿ ಸ್ನಾನ ಎಂಬುದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಮಹಾನುಭಾವರು ಹೇಳ್ತಾರೆ, ಒಟ್ಟು ಅವರ ಮಾತಿನಲ್ಲೇ ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಒಟ್ಟು ಅವರು ಹೇಳ್ತಾರೆ, ಕರವ ಮುಗಿದು 2 ಘಳಿಗೆ ಬೆಳಗಿರುವಲು ಗೃಹಸ್ಥನಿಗೆ ಸ್ನಾನ ಅಂತಾರೆ. ಇದು ದಾಸರ ಮಾತು, ಪುರಂದರದಾಸರು ಹೇಳ್ತಕ್ಕಂಥ ಮಾತು. ಗೃಹಸ್ಥರಾದವನು ಅರುಣೋದಯದಲ್ಲಿ ಎದ್ದು, ಅಂದರೆ ಇನ್ನು ಬೆಳಗಾಗಲಿಕ್ಕೆ 2 ಘಳಿಗೆ ಅದ ಅನ್ನುವಾಗ ಎದ್ದು ಸ್ನಾನ ಮಾಡಬೇಕಂತ. ಕರವ ಮುಗಿದು ಮಾಡೋ ಸಂಕಲ್ಪ ವೇದ ಪರಮ ಪುಣ್ಯ ಬ್ರಾಹ್ಮಣ ಧರ್ಮವೆಂದು, ಇದು ಉತ್ತಮವಾದ ಜೀವಿಗಳಿಗೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ತಿಳ್ಕೊಂಡು ಸಂಕಲ್ಪಪೂರ್ವಕವಾಗಿ ಇನ್ನು ಬೆಳಗಾಗಲಿಕ್ಕೆ 2 ಘಳಿಗೆ ಇರುವಾಗ, ಅಂದರೆ ಅರುಣೋದಯದಲ್ಲಿ ಅಂತ, ಇಂದ ಸೂರ್ಯ ಉದಯ ಆಗಿರುವುದಿಲ್ಲ, ಆ ನಕ್ಷತ್ರಗಳು ಮುಳುಗಿರೋದಲ್ಲಿ ಇನ್ನೂ ಇರ್ತವೆ, ಅಂತಹ ಸಮಯದಲ್ಲಿ ಸ್ನಾನ ಮಾಡುವಂತಾರೆ. ಸರಿ, ಈ ಸ್ನಾನ ಹೇಗೆ ಮಾಡಬೇಕು ಅಂತಂದರೆ ಅವ್ರು ಹೇಳ್ತಾರೆ, ನೀಲ ವಸ್ತ್ರದಿಂದ ಸ್ನಾನ ಮಾಡಬೇಕು. ನೀಲಿ ಕಲರ್ ಕಪ್ಪಾದ ವಸ್ತ್ರ ಉಟ್ಟುಕೊಂಡು ಸ್ನಾನ ಮಾಡಬಾರ್ದು. ಏಕವಸ್ತ್ರದಿಂದ ಸ್ನಾನ ಮಾಡಬಾರದು. ಒಂದೇ ವಸ್ತ್ರ ಉಟ್ಕೊಂಡು ಸ್ನಾನ ಮಾಡಬಾರ್ದು. ಏಕವಸ್ತ್ರದಿಂದ ಪೂಜೆ ಮಾಡಬಾರ್ದು. ಒಂದೇ ವಸ್ತ್ರ ಉಟ್ಕೊಂಡು ಪೂಜೆ ಮಾಡಬಾರ್ದು. ಒಂದೇ ವಸ್ತ್ರದಿಂದ ಪಿತೃಕಾರ್ಯ, ತಂದೆ ತಾಯಿಗಳ ಧರ್ಮ, ಈ ಶ್ರಾದ್ದ ಮಾಡ್ತೀವಲ್ಲ, ಈ ಶ್ರಾದ್ದಾದಿ ಕರ್ಮಗಳು ಒಂದು ವಸ್ತ್ರ ಉಟ್ಕೊಂಡು ಮಾಡಬಾರ್ದು. ಒಂದೇ ವಸ್ತ್ರ ಉಟ್ಕೊಂಡು ಊಟ ಮಾಡಬಾರ್ದು. ಒಂದೇ ವಸ್ತ್ರದಿಂದ ದಾನ, ಹೋಮ, ತಪ ಇತ್ಯಾದಿಗಳನ್ನು ಮಾಡಬಾರ್ದು. ಇದೆಲ್ಲ ಕೂಡ ವಸ್ತ್ರ ಉಟ್ಟುಕೊಂಡು, 2 ವಸ್ತ್ರ ಇಟ್ಟುಕೊಂಡು ನೀಲಿ ವಸ್ತ್ರ ಬಿಟ್ಟು ಸ್ನಾನ ಮಾಡುವಂತ ಸ್ಪಷ್ಟ ಮಾಡ್ತಾರೆ. ಈ ಸ್ನಾನಗಳಿಂಥ ಸ್ನಾನ ಏನದಲ್ಲ, ಇದು ಎಷ್ಟು ವಿಧ ಅಂದರೆ ಗೋರೆಬಾಳ ಹನುಮಂತರಾಯರು ಹೇಳ್ತಾರೆ, ಇದು ಎಲ್ಲ ಶಾಸ್ತ್ರಗಳು ಹೇಳ್ತಕ್ಕಂಥದ್ದೇ. ಮೊದಲನೇದು ಅವರು ಒಟ್ಟು 10 ಸ್ನಾನಗಳವೆ ಅಂತಾರೆ, 10 ವಿಧದ ಸ್ನಾನ. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಮಲಾಪಕರ್ಷಣ ಸ್ನಾನ. ಮಲಾಪಕರ್ಷಣ ಅಂದರೆ ಮೊದಲು ಮೈಯನ್ನು ಶುದ್ಧ ಮಾಡ್ಕೋಬೇಕು. ಅದು ನೀನು ಯಾವ ರೀತಿ ಆದರೂ ಮಾಡಿಕೋ, ಸೋಪ್ ತಿಕ್ಕೊಂಡಾದರೂ ಮಾಡಿಕೋ, ಅಥವಾ ಮೃತ್ತಿಕಾದಿಂದಾದರೂ ಮಾಡಿಕೋ, ಯಾವುದೇ, ಅಥವಾ ಕಡ್ಲಿ ಹಿಟ್ಟು ಏನು, ಅಥವಾ ಸೀಗೆಕಾಯಿ ಇತ್ಯಾದಿಗಳಿಂದ ಮೈಯನ್ನು ಸ್ವಚ್ಛ ಮಾಡಿಕೊಳ್ಳೋಕ್ಕೆ ಏನು ಮಾಡ್ತೀಯಲ್ಲ ಮೊದಲೇ ಸ್ನಾನ, ಅದು ಮಲಾಪಕರ್ಷಣ ಸ್ನಾನ. ಇದು ನದಿ, ಬಾವಿ ಇತ್ಯಾದಿಗಳಲ್ಲಿ ಮಾಡಿದಾಗ ಒಂದು ಮುಳುಗು ಹಾಕಬೇಕು ಅಷ್ಟೇ. ಒಂದೇ ಮುಳುಗು ಹಾಕಿ ಮೈಯೆಲ್ಲ ಒಂದು ಸಲ ಮುಳುಗಿ ಎದ್ದು ಮೈಯೆಲ್ಲ ವಸ್ತ್ರದಿಂದ ಅಥವಾ ಕಡ್ಲಿ ಹಿಟ್ಟಿನಿಂದ ಅಥವಾ ಸೀಕಾಯಿ ಪುಡಿಯಿಂದ ಅಥವಾ ಸೋಪಿನಿಂದ ಈಗಿನ ಕಾಲಕ್ಕೆ ಅನುಗುಣವಾಗಿ ಅದನ್ನು ಮೈ ಶುದ್ಧ ಮಾಡಿಕೊಂಡು ಆಮೇಲಕ್ಕೆ ಸಂಕಲ್ಪ ಮಾಡಬೇಕು. ಎರಡನೇದು ಯಾವುದು? ಮಲಾಪಕರ್ಷಣ ಸ್ನಾನ ಆದ ಕೂಡಲೇ ಸಂಕಲ್ಪಂತೂ ದ್ವಿತೀಯಕಂ, ಸಂಕಲ್ಪ ಸ್ನಾನ ಅಂಬೋದು ಎರಡನೇದು. ಆಗ ನಿಂತ್ಕೊಂಡು ಕೈ ಟೊಂಕಕ್ಕೆ, ಯಜುರ್ವೇದಿ ಆದರೆ ಟೊಂಕಕ್ಕೆ ವಸ್ತ್ರ ಸುತ್ತಿಕೊಂಡು, ಋಗ್ವೇದಿ ಆದರೆ ಬಲಗೈಗೆ ವಸ್ತ್ರವನ್ನು ಸುತ್ತಿಕೊಂಡು ಆಚಮನ ಮಾಡಬೇಕು. ಆಮೇಲೆ ಈಗಾಗಲೇ ನಾನು ಒಂದು ಸಾಲ ಹೇಳಿದ್ದೀನಿ, ಆಚಮನ ಕೇಶವ, ವಿಶ್ವ, ನಾರಾಯಣ, ಸ್ವ ಅಂತ 24 ಕೇಶವ ನಾಮಗಳನ್ನು ಸ್ಮರಣೆ ಮಾಡಿ ಪ್ರಾಣಾಯಾಮ ಮಾಡಿ ನಂತರದಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಏನು ಮಾಡ್ತೀವಲ್ಲ ಅದು ಎರಡನೇ ಸ್ನಾನ ಅನಿಸ್ಕೋತದೆ. ಆಮೇಲೆ ತೃತೀಯಂತೂ ಮೃದಾ ಸ್ನಾನ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಮಣ್ಣನ್ನು ಅಂದರೆ ಅಪೂರ್ವವಾದ ಶುದ್ಧವಾದ ಮಣ್ಣನ್ನು ತಗೊಂಡು ಅದನ್ನು ಅಷ್ಟಾಕ್ಷರ ಮಂತ್ರದಿಂದ 8 ಸಲ ಅಭಿಮಂತ್ರಣ ಮಾಡಿ ಉದ್ಧತಾಸಿ ವರಾಹೇಣ ಉದ್ಧತಾತಿ ವರಾಹೇಣ ಮೃತ್ತಿಕೆ ಹನಮೇ ಪಾಪಂ ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುಣ, ಕಪ್ಪಾದ ವರಾಹಸ್ವಾಮಿಯಿಂದ ನೀನು ಎತ್ತಲ್ಪಟ್ಟಿದ್ದಿ, ಇಂಥ ಓ ಮೃತ್ತಿಕೆಯೇ ನನ್ನನ್ನು ಉದ್ಧಾರ ಮಾಡುವಂಥ ಸ್ಮರಣ ಮಾಡಿಕೋತಾ ಆ ಮೃತ್ತಿಕಾ ಸ್ನಾನ ಮಾಡಬೇಕು. ಇದು ಮೃತ್ತಿಕಾ ಸ್ನಾನ ಅಂಬೋದು 3ನೇ ಸ್ನಾನ. ಆಮೇಲಕ್ಕೆ ಮಂತ್ರಸ್ನಾನ ಮಾಡಬೇಕು. ಮಂತ್ರಸ್ನಾನ ಅಂತ ಈಗಾಗಲೇ ಹೇಳಿದ್ದೀನಿ ನಾನು.
ಅಪೋಹಿಷ್ಟ ಗೋಮಯ ಮತ್ತು ಮೃತ್ತಿಕಾ ಸ್ನಾನ ಇವೆರಡು ಒಂದರಲ್ಲೇ ಬಂದುಬಿಡ್ತದೆ. ಆಕಳ ಹೆಂಡಿಯಿಂದ ಮತ್ತು ಮೃತ್ತಿಕೆಯಿಂದ ಮೈಗೆ ಹಚ್ಕೊಂಡು ಇವನ್ನ ಮತ್ತೆ ಹಚ್ಕೊಂಡು ಸ್ನಾನ ಮಾಡೋದೇನದಲ್ಲ ಇದು ಮೃತ್ತಿಕಾ ಸ್ನಾನ ಅನಿಸ್ಕೋತದೆ. ಇದು ಮೂರನೆಯ ಸ್ನಾನ. ನಾಲ್ಕನೇ ಸ್ನಾನ ಯಾವುದಂದರೆ ಮಂತ್ರ ಸ್ನಾನ. ಈಗಾಗಲೇ ಹೇಳಿದ್ದೀನಿ, ಅಪೋಹಿಷ್ಟಾಮಯೋಭವ ತಾನ ಊರ್ಜ ಮಾರ್ಜನ ಮಂತ್ರ ಅಂತಾರೆ. ಆ ಮಾರ್ಜನ ಮಂತ್ರದಿಂದ ಸ್ನಾನ ಮಾಡುವುದು ಮಂತ್ರ ಸ್ನಾನ. ಇದು ನಾಲ್ಕನೇದು. ಆಮೇಲೆ ನಿನ್ನ ತಂದೆ ತಾಯಿಗಳಿಗಾಗಿ ಒಂದು ಸ್ನಾನ ಮಾಡಬೇಕಂತೆ. ಇದು ಪಿತೃಸ್ನಾನ ಅಂತ ಕರೆಸಿಕೊಳ್ತದೆ. ತಂದೆ ತಾಯಿಗಳಿಗಾಗಿ ಮುಳುಗು ಹಾಕುವುದೇನದಲ್ಲ ಅದು ಪಿತೃಸ್ನಾನ ಅಂತ. ಇದು ಐದನೇದು. ಆಮೇಲೆ ಷಷ್ಠಂಚೈವ ಗುರೋಸ್ಮರೆ, ಗುರುಗಳನ್ನು ನಿನ್ನ ಗುರುಗಳ ಆನಂದ ತೀರ್ಥರೇ ಮೊದಲಾಗಿರ್ತಕ್ಕಂಥ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಿ ಒಂದು ಮುಳುಗು ಹಾಕೋದೇನದಲ್ಲ ಇದು ಗುರುಸ್ನಾನ, ಗುರುಗಳಿಗಾಗಿ ಮಾಡತಕ್ಕಂಥ ಸ್ನಾನ ಅಂಥೇಳಿ. ಸಪ್ತಮಂ ಮೂಲಮಂತ್ರೇಣ, ಏಳನೇದು ಯಾವುದಯ್ಯ ಅಂತಂದರೆ ಮೂಲಮಂತ್ರ ಓಂ ಓಂ ನಮೋ ನಾರಾಯಣಾಯ ಓಂ. ಚೆನ್ನಾಗಿ ಅಷ್ಟಮಹಾಮಂತ್ರ, ಅಷ್ಟಾಕ್ಷರ ಮಂತ್ರ ಇದು. ಇದಕ್ಕೆ 2 ಓಂಕಾರ ಇರಬೇಕು. ಮೊದಲು 2 ಓಂಕಾರ, ಕೊನೆಗೆ ಒಂದು. ಓಂ ಓಂ ನಮೋ ನಾರಾಯಣಾಯ ಓಂ, ಓಂ ಓಂ ನಮೋ ನಾರಾಯಣಾಯ ಓಂ ಅಂದ್ಕೋತ ಅಷ್ಟಾಕ್ಷರ ಮಂತ್ರದಿಂದ 8 ಬಾರಿ ನೀರನ್ನು ಹಾಕಿಕೊಂಡು ಸ್ನಾನ ಮಾಡೋದೇನದಲ್ಲ ಇದಕ್ಕೆ ಮೂಲಮಂತ್ರದಿಂದ ಸ್ನಾನ ಅಂತ ಅನಿಸ್ಕೋತದೆ. ಇದು 7ನೇ ಮಹಾಮಂತ್ರ. ಆಮೇಲೆ ನೀರಿನಲ್ಲಿ ಮುಳುಗಿ ಮಾಡೋದಿಂದಿರ್ತದೆ ಅಘಮರ್ಷಣ ಮಂತ್ರ ಅಂಥೇಳಿ. ಅಲ್ಲೇನಿಲ್ಲ, ಮಂತ್ರ ಹೇಳಬೇಕು ಅಂತ, ಅದು ಅಘಮರ್ಷಣ ಮಂತ್ರ ಅಂತ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಉಚ್ಚಾರ ಮಾಡಿಕೋತ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಬೇಕು. ಅದು 1-2 ನಿಮಿಷನೋ 1 ನಿಮಿಷನೋ ಅಥವಾ ನಿನ್ನ ಶಕ್ತಿ ಇದ್ದಷ್ಟು ನೀರಿನಲ್ಲಿ ಮುಳುಗಿ ಅದನ್ನು ಜಪ ಮಾಡಬೇಕು. ಇದನ್ನು ಅಕ್ರೂರ ಮಾಡಿದ್ದಾನೆ. ಅಕ್ರೂರ ಭಾಗವತದಲ್ಲಿ ಇದರ ಬಗ್ಗೆ ಬರ್ತದೆ. ಕೃಷ್ಣನನ್ನು ಕರ್ಕೊಂಡು ಕಂಸನ ಆಜ್ಞೆಯ ಪ್ರಕಾರ ಧನುರ್ಯಾಗಕ್ಕೆ ಕೃಷ್ಣನನ್ನು ಕರ್ಕೊಂಡು ರಥದಲ್ಲಿ ಬರ್ತಾನೆ. ಬರುವ ಮಾರ್ಗ ಮಧ್ಯದಲ್ಲಿ ಯಮುನಾ ನದಿ ಕಾಣಿಸ್ತಾರೆ. ಆ ಯಮುನಾ ನದಿಯಲ್ಲಿ ಕೃಷ್ಣನನ್ನು ಕೇಳ್ತಾನೆ ಅಕ್ರೂರ, ಕೃಷ್ಣ ನೀನು ಆಜ್ಞಾ ಕೊಟ್ಟರೆ ಸ್ನಾನ ಮಾಡಿ ಬರ್ತೀನಿ ಸಂಕಲ್ಪಪೂರ್ವಕವಾಗಿ ಅಂದಾಗ ಕೃಷ್ಣ ಹೋಗಿ ಬಾ ನೀನು ಅಂತಾನೆ. ತಾನು ರಥದಲ್ಲೇ ಕೂಡ್ತಾನೆ ಕೃಷ್ಣ. ಆಗ ಅಕ್ರೂರ ಈ ಎಲ್ಲ ಶಾಸ್ತ್ರವಿಹಿತವಾದ ಸ್ನಾನಗಳನ್ನು ಮಾಡಿ ಅಘಮರ್ಷಣ ಸ್ನಾನ ಮಾಡ್ತಾನೆ. ಮುಳುಗಿಬಿಡ್ತಾನೆ, ನೀರಿನಲ್ಲಿ ಮುಳುಗಿ ಕಣ್ಣು ಮುಚ್ಚಿಕೊಂಡು ಆ ಮಂತ್ರ ಧ್ಯಾನ ಮಾಡ್ತಾನೆ. ಆಗ ಆ ಮಂತ್ರ ಪ್ರತಿಪಾದ್ಯನಾದ ಭಗವದ್ರೂಪ ಯಾವುದೋ ಗೊತ್ತಿಲ್ಲ, ಆದರೆ ಕೃಷ್ಣನ ರೂಪ ಕಂಡುಬಿಡ್ತದಲ್ಲಿ. ಸಾಕ್ಷಾತ್ ಕೃಷ್ಣ ಆ ನೀರಿನಲ್ಲಿ ಅವನಿಗೆ ದರ್ಶನ ಕೊಡ್ತಾನೆ. ಇದು ಅಘಮರ್ಷಣ ಸ್ನಾನ ಅಂತಾರೆ. ಅಲ್ಲಿ ನಮಗೆ ಅಘಮರ್ಷಣ ಮಂತ್ರ ಬಂದಿಲ್ಲ ನಿಮಗೆ, ಹರಿ 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 ಅಂದ್ಕೋತ ಮಾಡೋದು, ಅಥವಾ ನಾರಾಯಣ 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 ಅಂತ ಒಂದು ಭಗವಂತನ ರೂಪವನ್ನು ಮನಸ್ಸಲ್ಲಿ ಚಿಂತನೆ ಮಾಡ್ತಾ. ಹೌದ್ರಿ, ಇದು ನಮ್ಮ ಮನೆಯಲ್ಲಿ ಮಾಡಿದಾಗ ಹೇಗೆ ಮಾಡಬೇಕು? ಏನಿಲ್ಲ, ನಿಮ್ಮ ಮನೆಯಲ್ಲಿ ಬಾವಿ ಇತ್ತು, ಆ ಬಾವಿಯ ನೀರನ್ನು ಹಾಕ್ಯೋತ ಕೊಡದಿಂದ ಎತ್ತಿ ಹಾಕ್ಯೋತ ಚಿಂತನೆ ಮಾಡು. ಅಂದರೆ ನೀರು ಬೀಳ್ತಾ ಇರ್ತವೆ, ನಾನು ನೀರಿನಲ್ಲಿ ಮುಳುಗೀನಿ ಅಂತ ಒಂದು ಚಿಂತನೆ ಬರ್ತದೆ. ಇಲ್ಲ, ಬಕೆಟ್ ಇಟ್ಕೊಂಡಿಯಾ, ಆ ಬಕೆಟ್ನಲ್ಲಿ ಇರುವ ನೀರನ್ನು ತಂಬಿಗೆಯಿಂದ ತೊಗೊಂಡು ಎತ್ತಿ ಹಾಕಿಕೋತ ಚಿಂತನೆ ಮಾಡು. ಒಟ್ಟು ಮನಸ್ಸಿನಲ್ಲಿ ಚಿಂತನೆ ಮಾಡುವುದೇನದಲ್ಲ ಇದು ಕರ್ಮದಕ್ಕಿಂತಲೂ ಅತ್ಯಂತ ಶ್ರೇಷ್ಠ. ಧ್ಯಾನದಲ್ಲಿರ್ತಕ್ಕಂಥ ಪ್ರಾಶಸ್ತ್ಯ ಕರ್ಮದಲ್ಲಿಲ್ಲ. ಬರೀ ಕರ್ಮ ಮಾಡುವುದಕ್ಕಿಂತಲೂ ನೀರನ್ನು ಮೈ ಮೇಲೆ ನಿನ್ನ ಇದ್ದ ಪರಿಸ್ಥಿತಿಗೆ ಅನುಗುಣವಾಗಿ ಬಾವಿಯಲ್ಲಿ ಸ್ನಾನ ಮಾಡ್ತಾ ಇದ್ದರೆ ಕೊಡದಿಂದ ಹಾಕ್ಯೋ, ಬಚ್ಚಲ ಮನೆಯಲ್ಲಿ ಮಾಡ್ತಾ ಇದ್ದರೆ ಬಕೆಟ್ನಲ್ಲಿರುವ ನೀರನ್ನು ತಂಬಿಗೆಯಿಂದ ಮೆಲ್ಲಕ್ಕೆ ಹಾಕ್ಯೋ ಮಾಡು. ನಾನು ಅಘಮರ್ಷಣ ಸ್ನಾನ ಮಾಡ್ತಾ ಇದ್ದೀನಿ ಅಂತ ಭಗವಂತನ ರೂಪವನ್ನು ಚಿಂತನೆ ಮಾಡಿದರೂ ಕೂಡ ಅದು ಒಂದು ನದಿಯಲ್ಲಿ ಹೋಗಿ, ಗಂಗಾ ನದಿಯಲ್ಲಿ ಹೋಗಿ ಮುಳುಗು ಹಾಕಿ ಅಘಮರ್ಷಣ ಸ್ನಾನ ಮಾಡಿದರೆ ಎಷ್ಟು ಫಲ ಕೊಡಬೇಕೋ ಅಷ್ಟು ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಯಾಕೆ ಗೊತ್ತಾ? ನಿನ್ನ ಮನಸ್ಸು ಅವನಿಗೆ ಗೊತ್ತು, ನಿನ್ನ ಸ್ಥಿತಿ ಗೊತ್ತು, ನಿನ್ನ ಪರಿಸ್ಥಿತಿ ಗೊತ್ತು, ಆದ ಕಾರಣ ಮಾಡ್ತಾನೆ ಸ್ವಾಮಿ. ಸೊ ಇದು ಅಘಮರ್ಷಣ ಸ್ನಾನ ಅಂಬೋದೇನದಲ್ಲ 8ನೆಯ ಎಂಬುದು. ಆಮೇಲೆ ಪುರುಷ ಸೂಕ್ತದಿಂದ ಸ್ನಾನ ಮಾಡೋದು. ಅಘಮರ್ಷಣ ನವಮಂ 9ನೇದು ಯಾವುದಂದರೆ ಪುರುಷ ಸೂಕ್ತ. ಈಗಾಗಲೇ ಹೇಳಿದ್ದೀನಿ, ಶಂಖ ಮುದ್ರೆಯನ್ನು ಹಿಡ್ಕೊಂಡು ಆ ಶಂಖ ಮುದ್ರೆಯಿಂದ, ಇದು ಶಂಖ ಮುದ್ರೆ ಅಂದರೆ ಹೀಗಿಡ್ಕೋಬೇಕು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಜ್ಞಾನ ಬರಲಿ ನಿಮಗೆ ಎಚ್ಚರಿಕೆ ಅಂತೇಳಿ. ಈ ಶಂಖ ಮುದ್ರೆಯಿಂದ ನೀರಿನಲ್ಲಿ ಅಥವಾ ಬಕೆಟ್ನಲ್ಲಿರೋ ನೀರನ್ನು ತಗೊಂಡು ಒಂದು 10 ಸಾಲ ಮೇಲೆ ಹಾಕ್ಕೋಬೇಕು. ಆ ಸಂದರ್ಭದಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರ ಆಕ್ಷ ಸಹಸ್ರಪಾದ. ಈ ಪುರುಷ ಸೂಕ್ತದಿಂದ ನೀರು ತಲೆ ಮೇಲೆ ಹಾಕ್ಕೊಂಬೋದೇನದಲ್ಲ ಇದು ನವಮ 9ನೇದಾಗ್ತದೆ. ಆಮೇಲೆ ತೀರ್ಥವಾರಿನ ಇನ್ನು ಕೊನೆಯದು ನೀನು ಯಾವ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀಯೋ, ಯಾವ ಸರೋವರದಲ್ಲಿ ಮಾಡ್ತಾ ಇದ್ದೀಯೋ, ಯಾವ ಇಳಿ ಬಾವಿಯಲ್ಲಿ ಮಾಡ್ತಾ ಇದ್ದೀಯೋ ಆ ನೀರಿನಲ್ಲಿ 3 ಸಾಲ ಮುಳುಗು ಹಾಕೋದೇನದಲ್ಲ ಇದು ತೀರ್ಥ ಸ್ನಾನ ಅಂತ ಅನಿಸ್ಕೊತದೆ. ಈ ರೀತಿ 10 ವಿಧವಾದ ಸ್ನಾನಗಳವೆ. ಈ 10 ವಿಧವಾದ ಸ್ನಾನಗಳನ್ನು ಮಾಡುವಂತಾರೆ. ಇದಕ್ಕೇನು ಸಮಸ್ಯೆ ಇಲ್ಲ.
ನಮ್ಮ ಮನೆಯಲ್ಲಿ ಬಾತ್ರೂಮ್ನಲ್ಲಿ ಮಾಡುವಾಗ ಕೂಡ ಇವನ್ನು ಚಿಂತನೆ ಮಾಡ್ಕೋಬಹುದು. ಈಸಿಯಾಗಿ ಏನು ನಮ್ಮ ಬಕೆಟ್ನಲ್ಲಿರುವ ನೀರಿನಲ್ಲೇ ಒಮ್ಮೆ ಮನಸ್ಸಾರ ಇಲ್ಲಿ ಎಲ್ಲ ಸಕಲ ನದಿಗಳವೆ. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣಾ, ಭೀಮರಥಿ ಚ ಫಲ್ಗು, ಸರಯು, ಶ್ರೀ, ಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ಕಾವೇರಿ, ಕಪಿಲಾ, ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜಭವಾ ಕುರುವಂತು ಓ ಮಂಗಲಂ. ಕುರುವಂತು ಸನ್ನಿಧಿಯನ್ನು ಮಾಡಿರಿ ಸ್ವಾಮಿ. ಅಮ್ಮ ಎಲ್ಲ ನದಿಗಳೇ, ಈ ನಾನು ಬಕೆಟ್ನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಹಾಕ್ಕೊಂಡಿರ್ತಕ್ಕಂಥ ನೀರಿನಲ್ಲಿ ಸನ್ನಿಹಿತರಾಗಿ ಅಂತ ಇರ್ರಿ ಅಂತ ಕೇಳ್ತಾ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಸ್ಮರಣ ಮಾಡಿಕೋತಾ ಗಂಗಾ 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 ಅಂದ್ಕೋತಾ, ಅಥವಾ ಪ್ರಯಾಗ ಅಂತ ಅಂದ್ಕೋತಾ ಆ ಬಕೆಟ್ನಲ್ಲಿರುವ ನೀರಿನಿಂದ ಸ್ನಾನ ಮಾಡಿದರೂ ಕೂಡ ಈ 10 ವಿಧವಾದ ಸ್ನಾನದ ಪ್ರಕಾರಗಳನ್ನು ಮನಸ್ಸಲ್ಲಿ ಸ್ಮರಣ ಮಾಡ್ಕೋತಾ ಮಾಡಿದರೂ ಕೂಡ ನಿಮ್ಮ ಜನ್ಮ ಧನ್ಯ ಆಗ್ತಾರೆ. ನದಿಗೆ ಹೋಗಿರ್ತೀವಲ್ಲ, ನದಿಗೆ ಹೋದಾಗ ಅಲ್ಲಿ ನದಿಯಲ್ಲಿ ಇಳಿದು ಮೊಟ್ಟ ಮೊದಲು ಏನು ಮಾಡಬೇಕಂತ ಗೊತ್ತಾ? ನದ್ಯಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ನದ್ಯಭಿಮಾನಿಗಳನ್ನು ಸ್ಮರಣೆ ಮಾಡೋದಕ್ಕಿಂತ ಮುಂಚೆ ಭಗವಂತನನ್ನು ಸ್ಮರಣೆ ಮಾಡಬೇಕಂತೆ. ಅದಕ್ಕೆ ಮಾನಸಿಕ ಸ್ನಾನ. ನಿನ್ನ ನದಿ ದಂಡಿ ಮೇಲೆ ಕೂತ್ಕೊಂಡು, ಬಾವಿ ದಂಡಿ ಮೇಲೆ ಕೂತ್ಕೊಂಡು, ಕೆರೆಯ ದಂಡಿ ಮೇಲೆ ಕೂತ್ಕೊಂಡು, ಅಥವಾ ನಿನ್ನ ಬಚ್ಚಲ ಮನೆಯಲ್ಲೇ ನಿಂತುಕೊಂಡು ನಿನ್ನ ಬಕೀಟನ್ನು ಮುಂದಿಟ್ಕೊಂಡು ಈ ಮಂತ್ರ ಹೇಳಿಕೊಂಡ್ರೆ ಸಾಕು. ಎಷ್ಟು ಅದ್ಭುತವಾದ ಮಂತ್ರ! ಭಗವಂತನ ಸ್ಮರಣೆ ಆಗ್ತದೆ, ಭಗವಂತನ ಚಿಂತನೆ ಬರ್ತದೆ. ಅದು ಯಾವುದಂದರೆ, ಇದು ವಾಮನ ಪುರಾಣದಲ್ಲಿ ಹೇಳಿದ ಮಾನಸಿಕ ಸ್ನಾನ ಅಂತ ಹೇಳ್ತಾರೆ. ಪುಂಡರೀಕ ತಂ ಖಂ ಸ್ಥಿತಂ ಪುಂಡರೀಕಾಕ್ಷಂ ಮಂತ್ರಮೂರ್ತಿಂ ಹರಿಂ ಸ್ಮರೇತ್. ಆ ನೀರಿನಲ್ಲಿರುವ ಪುಂಡರೀಕ ನಾಮಕ ಪರಮಾತ್ಮ ಇದ್ದಾನಲ್ಲ, ಪುಂಡರೀಕಾಕ್ಷ, ಕಮಲದಂತೆ ವಿಶಾಲವಾದ ಅರಳಿದ ಕಣ್ಣುಳ್ಳಿರ್ತಕ್ಕಂಥ ಭಗವಂತನನ್ನು ಮೊದಲು ಆ ಹರಿಯನ್ನು ಸ್ಮರಣ ಮಾಡಬೇಕು. ದ್ರವದಲ್ಲಿ ನೀರಿನಲ್ಲಿ ಹರಿ ಅಂತಕ್ಕಂಥ ಭಗವಂತನ ರೂಪ ಇರ್ತದೆ, ಅದನ್ನು ಸ್ಮರಣೆ ಮಾಡಬೇಕು. ಹೇಗೆ? ಶಂಖಚಕ್ರಧರಂ ದೇವಂ ಪೀತಾಂಬರಧರಂ ಹರಿಂ. ಒಂದು ಎರಡಕ್ಕಾದರೂ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಶಂಖಚಕ್ರಗಳನ್ನು ಧಾರಣ ಮಾಡಿದ, ಪೀತಾಂಬರವನ್ನು ಉಟ್ಟುಕೊಂಡಿರ್ತಕ್ಕಂಥ ಹರಿಯನ್ನು, ಶ್ಯಾಮಂ ಪ್ರಶಾಂತ ಹೃದಯಂ ಪ್ರಸನ್ನ ವದನಂ ಶುಭಂ. ಶ್ಯಾಮಂ ನೀಲಮೇಘ ಶ್ಯಾಮದಂತೆ ಕಪ್ಪಾಗಿರ್ತದೆ, ನೀಲವರ್ಣ ವಿಶಿಷ್ಟನಾಗಿರ್ತಕ್ಕಂಥ, ಪ್ರಶಾಂತ ಹೃದಯಂ ನಿರ್ಮಲವಾದ ಹೃದಯದಿಂದ ಕೂಡಿಕೊಂಡಿರ್ತಕ್ಕಂಥ, ಪ್ರಸನ್ನ ವದನಂ ಪ್ರಸನ್ನವಾದ ಮಂದಸ್ಮಿತ ವದನಾರವಿಂದನಾಗಿರತಕ್ಕಂಥ ಹರಿಯನ್ನು ಸ್ಮರಣ ಮಾಡಬೇಕು. ದಿವ್ಯ ಚಂದನ ಲಿಪ್ತಾಂಗಂ ಚಾರುಹಾಸಂ ಸುಭೇಕ್ಷಣಂ. ದಿವ್ಯವಾದ ಗಂಧವನ್ನು, ರಮಾತ್ಮಕವಾದ ಗಂಧವನ್ನು ಮೈಗೆ ಹಚ್ಚಿಕೊಂಡಿರ್ತಕ್ಕಂಥ, ಮಂದಸ್ಮಿತ ವದನಾರವಿಂದನಾಗಿರತಕ್ಕಂಥ, ಸುಭೇಕ್ಷಣಂ ಒಳ್ಳೆ ಮಂಗಳಕರವಾದ ಕಣ್ಣುಳ್ಳಂಥ, ದೃಷ್ಟಿ ಉಳ್ಳಂಥ, ವನಮಾಲಾ ಪರಿವೃತಂ ನಾರದಾಧಿಭಿರಕ್ಷಿತಂ. ವನಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡಿರ್ತಕ್ಕಂಥ, ನಾರದಾದಿಗಳಿಂದ ವಂದ್ಯನಾಗಿರ್ತಕ್ಕಂಥ, ಅವರಿಂದ ಅರ್ಚಿಸಲ್ಪಡ್ತಕ್ಕಂಥ, ಸುವರ್ಣ ಕಂಕಣ ಹಿರಿಯುಕ್ತಂ ಕಿಂಕಿಣೀಭಿರ್ವಿರಾಜಿತಂ. ಬಂಗಾರದ ಕಡಗಗಳನ್ನು, ಕಂಕಣಾದಿಗಳನ್ನು ಧಾರಣ ಮಾಡಿರ್ತಕ್ಕಂಥ, ಕಿಂಕಿಣಿ ಗಜ್ಜೆಗಳಿಂದ ಕೂಡಿಕೊಂಡಿರ್ತಕ್ಕಂಥ, ಕೇಯೂರಧಾರಣಂ ದೇವಂ ಸ್ಫುರನ್ ಮಕರಕುಂಡಲಂ. ಕೇಯೂರ ಅಂತಕ್ಕಂಥ ಒಂದು ಹಾರವನ್ನು ಕೊರಳಲ್ಲಿ ಹಾಕಿಕೊಂಡಿರ್ತಕ್ಕಂಥ, ಸ್ಫುರನ್ ಮಕರಕುಂಡಲಂ, ಮಕರಕುಂಡಲಗಳನ್ನು ಕಿವಿಯಲ್ಲಿ ಧಾರಣ ಮಾಡಿರ್ತಕ್ಕಂಥ, ಧ್ವಜ ವಜ್ರಾಂಕುಶಧರಂ ಪಾದ ಪದ್ಮ ಸುನಿರ್ಮಲಂ. ಧ್ವಜ, ವಜ್ರ ಮತ್ತು ಅಂಕುಶ, ಗಜ, ಅನೇಕ ವಿಧವಾಗಿರ್ತಕ್ಕಂಥ ಲಕ್ಷಣಗಳಿಂದ ಕೂಡಿದ ಪಾದ ಪದ್ಮವುಳ್ಳಂಥ, ತತ್ಪಾದ ಪದ್ಮಜಾಂಗಂಗಾಂ. ಇಷ್ಟು ಮಾತ್ರ ಅಲ್ಲ, ಅಂಥ ಪರಮಾತ್ಮನ ಪುಂಡರೀಕಾಕ್ಷರ ಹರಿಯ ಪಾದ ಪದ್ಮಗಳಿಂದ ಉದ್ಭವಿಸಿದ ಗಂಗೆಯನ್ನು ನಿಪತಂತಿ, ಆ ಗಂಗೆ ಅಲ್ಲಿಂದ ಹರಿದು ಬರ್ತಾ ಇದ್ದಾಳೆ ಅಂತ ಚಿಂತನೆ ಮಾಡಬೇಕಂತೆ. ಅದು ಎಲ್ಲಿ ಬೀಳ್ತದೆ? ಚಿಂತೆಯೇದ್ ಬ್ರಹ್ಮ ಸ್ವಮೂರ್ಧಿನಿ ತತ್ಪಾದ ಪದ್ಮ ಜಾಂಗಂಗಾಂ ನಿಪತಂತೀಂ ಸ್ವಮೂರ್ಧನೀಂ. ತನ್ನ ತಲೆಯ ಮೇಲೆ ಬೀಳತಕ್ಕಂಥ ಗಂಗೆಯನ್ನು ಸ್ಮರಣ ಮಾಡಿ, ಚಿಂತೆಯೇದ್ ಬ್ರಹ್ಮರುಂದ್ರೇಣ ಪ್ರವಿಶಂತೀಂ ಸ್ವಕಾಂ ತನುಂ. ತಲೆಯಲ್ಲಿರುವ ಬ್ರಹ್ಮರಂದ್ರಿಂದ ಆ ಗಂಗೆ ನನ್ನ ದೇಹದೊಳಗೆ ಪ್ರವೇಶ ಮಾಡಿದ್ದಾಳೆ. ಏನದ ಒಳಗಡೆ ಅಂದರೆ ಇಳಾ ಭಾಗೀರಥಿ ಪ್ರೋಕ್ತ. ಇಳಾ ಅಂತಕ್ಕಂಥ ನಾಡಿಯಲ್ಲಿ ಭಾಗೀರಥಿ ದೇವಿ ಇದ್ದಾಳೆ. ಪಿಂಗಳ ಯಮುನಾ ಸ್ಮೃತ. ಪಿಂಗಳ ಎಂಬ ನಾಡಿಯಲ್ಲಿ ಯಮುನಾದೇವಿ ಇದ್ದಾಳೆ.
ತಯೋರ್ಮಧ್ಯೆ ಗತಾನಾಡಿ ಸುಷುಮ್ನ, ಈ ಎರಡು ಇಡ ಮತ್ತು ಪಿಂಗಳ ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಸುಷುಮ್ನ ಎಂಬೋ ನಾಡಿಯಲ್ಲಿ ಸರಸ್ವತೀ ದೇವಿ ಇದ್ದಾಳೆ. ತಯಾ ಸಂಕಲ್ಪ ಸಂಚಾಲಯ ದೇಹಂ ಮಂತರ್ಗತಂ ಮಲಂ. ಇಂಥ ಗಂಗಾದಿಗಳನ್ನು ಸ್ಮರಣ ಮಾಡಿ ನಿನ್ನ ದೇಹವನ್ನು ಶುದ್ಧ ಮಾಡ್ಕೋಬೇಕು. ಇದಕ್ಕೆ ಮಾನಸಿಕ ಸ್ನಾನ ಅಂತಾರೆ. ಇಂಥ ಅಪೂರ್ವವಾದ ಚಿಂತನೆಯನ್ನು ಕೊಡ್ತಾ ಮುಂದೆ ಇನ್ನು ಈ ನದಿಗಳಿದ್ದಾವಲ್ಲ, ನಮ್ಮ ದೇಹದಲ್ಲಿ ನಾಡಿಗಳವೆ, ಆ ನಾಡಿಗಳಲ್ಲಿ ನದಿಗಳಿದ್ದಾವೆ. ಇಂಥ ನದಿಗಳನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅದನ್ನು ಮತ್ತು ಸಂಕಲ್ಪ ಒಂದು ಅದನ್ನೆಲ್ಲ ಸೇರಿರ್ತಕ್ಕಂಥ ಅಪೂರ್ವವಾದ ಒಂದು ಸಂಕಲ್ಪವನ್ನು ಗುರು ಜಗನ್ನಾಥದಾಸರು ಮಾಡಿದ್ದಾರೆ. ಅದೇನು ಅಂತ ನಾಳೆ ಶ್ರೀನಿವಾಸ ಗುರು ರಾಘವೇಂದ್ರ.